ಒಂದು ಹಳ್ಳಿಯಲ್ಲಿ ಶಂಕರಪ್ಪ ಎಂಬ ರೈತ ಇದ್ದ. ಅವನು ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಹಸುಗಳಿಗೆ ಮೇವು ಹಾಕಿ ಹೊಲಕ್ಕೆ ಹೋಗಿ ಬೆಳೆ ನೋಡಿಕೊಂಡು ಬರುವ ಅಭ್ಯಾಸ ಹೊಂದಿದ್ದ. ಅವನ ಜೀವನ ಸರಳವಾಗಿತ್ತು, ಆದರೆ ಹೊಲವೇ ಅವನಿಗೆ ಎಲ್ಲವೂ. ಒಂದು ದಿನ ರಾತ್ರಿ ಭಾರೀ ಮಳೆ ಬಂತು. ಮರುದಿನ ಬೆಳಗ್ಗೆ ಶಂಕರಪ್ಪ ಹೊಲಕ್ಕೆ ಹೋದಾಗ ನೀರು ಹೊರಹೋಗುವ ಕಾಲುವೆ ಮಣ್ಣು ಮತ್ತು ಕೊಂಬೆಗಳಿಂದ ತುಂಬಿ ಹೋಗಿರುವುದು ಕಂಡುಬಂತು. ನೀರು ಹಾಗೇ ನಿಂತಿದ್ದರೆ ಬೆಳೆ ಕೊಳೆಯುತ್ತದೆ ಎಂಬುದು ಅವನಿಗೆ ಗೊತ್ತಿತ್ತು. ತಕ್ಷಣ ಏನಾದರೂ ಮಾಡಬೇಕು ಎಂಬ ತುರ್ತು ಪರಿಸ್ಥಿತಿ. ಅವನು ಮನೆಗೆ ಹೋಗಿ ಗುದ್ದಲಿ, ಕೊಯ್ತೆ, ಕೋಲು ತೆಗೆದುಕೊಂಡು ಒಬ್ಬನೇ ಕಾಲುವೆಯ ಕಡೆ ಹೊರಟ. ಕಾಲುವೆ ಹಳ್ಳಿಯ ಹೊರಭಾಗದಲ್ಲಿ ಹೊಲಗಳ ನಡುವೆ ಹೋಗುತ್ತಿತ್ತು. ಅಲ್ಲಿ ಯಾವುದೇ ಮಾಯಾಜಾಲ ಇಲ್ಲ, ಆದರೆ ಒಂಟಿಯಾಗಿ ಕೆಲಸ ಮಾಡುವುದು ಕಷ್ಟಕರ. ಮೊದಲು ಅವನು ಕೈಯಿಂದ ಮಣ್ಣನ್ನು ತೆಗೆಯತೊಡಗಿದ. ನೀರು ನಿಧಾನವಾಗಿ ಹರಿಯಲು ಶುರುವಾಯಿತು. ಆದರೆ ಸ್ವಲ್ಪ ಮುಂದೆ ದೊಡ್ಡ ಮರದ ಕೊಂಬೆ ಸಿಕ್ಕಿ ಹಾಕಿಕೊಂಡಿತ್ತು. ಅದನ್ನು ಒಬ್ಬನೇ ಸರಿಸಲು ಆಗಲಿಲ್ಲ. ಅವನು ಕುಡುಗೋಲುನಿಂದ ಸಣ್ಣ ಸಣ್ಣ ತುಂಡು ಮಾಡಿ ತೆಗೆಯಲು ಶುರುಮಾಡಿದ. ಬೆವರು ಹರಿಯುತ್ತಿತ್ತು, ಕೈ ನೋವುತ್ತಿತ್ತು, ಆದರೂ ನಿಲ್ಲಲಿಲ್ಲ. ಆಗ ಅಚಾನಕವಾಗಿ ಒಂದು ಸಣ್ಣ ಹಾವು ಕಾಲುವೆ ಬದಿಯಲ್ಲಿ ಹಾದುಹೋಯಿತು. ಶಂಕರಪ್ಪ ಒಂದು ಕ್ಷಣ ನಿಂತುಬಿಟ್ಟ. ಆದರೆ ಅದು ಅವನ ಕಡೆ ಬರದೆ ತನ್ನ ದಾರಿಯಲ್ಲಿ ಹೋಗಿಬಿಟ್ಟಿತು. ಇದೂ ಕೂಡ ತನ್ನ ಕೆಲಸಕ್ಕೆ ಹೊರತಿರಬಹುದು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಮತ್ತೆ ಕೆಲಸಕ್ಕೆ ಮುಂದಾದ. ಸ್ವಲ್ಪ ಹೊತ್ತಿನಲ್ಲಿ ನೀರು ಜೋರಾಗಿ ಹರಿಯತೊಡಗಿತು. ಕಾಲುವೆ ಕ್ಲೀನಾಗಿತ್ತು. ಶಂಕರಪ್ಪನ ಮುಖದಲ್ಲಿ ನಗು ಮೂಡಿತು. ಆದರೆ ಅಷ್ಟರಲ್ಲಿ ಅವನು ಗಮನಿಸಿದ್ದದ್ದು ಪಕ್ಕದ ಹೊಲದ ಒಂದು ಮರಿ ನಾಯಿ ನೀರಿನಲ್ಲಿ ಸಿಲುಕಕೊಂಡಿತ್ತು. ನೀರು ಹೆಚ್ಚಾಗಿದ್ದರಿಂದ ಹೊರಬರಲಾಗದೆ ಅಲುಗಾಡುತ್ತಿತ್ತು. ಯಾವುದೇ ಯೋಚನೆ ಮಾಡದೆ ಶಂಕರಪ್ಪ ಕಾಲುವೆಗೆ ಇಳಿದು ನಿಧಾನವಾಗಿ ಮರಿ ನಾಯಿಯನ್ನು ಎತ್ತಿಕೊಂಡು ಬದಿಗೆ ತಂದ. ಅದು ನಡುಗುತ್ತಿತ್ತು. ತನ್ನ ಅಂಗಿ ತೆಗೆದು ಅದನ್ನು ಒರೆಸಿದ. ಸ್ವಲ್ಪ ಹೊತ್ತಿನಲ್ಲಿ ಅದು ಚೇತರಿಸಿಕೊಂಡು ಓಡಿಹೋಯಿತು. ಮಧ್ಯಾಹ್ನಕ್ಕೆ ಅವನ ಹೊಲದಲ್ಲಿ ನೀರು ಸರಿಯಾಗಿ ಹರಿಯುತ್ತಿತ್ತು. ಬೆಳೆ ಉಳಿಯಿತು. ಶಂಕರಪ್ಪ ಮನೆಗೆ ಬಂದಾಗ ದೇಹ ದಣಿದಿತ್ತು, ಆದರೆ ಮನಸ್ಸು ತುಂಬಾ ತೃಪ್ತಿಯಾಗಿತ್ತು. ಸಂಜೆ ಹೊತ್ತು ಹಳ್ಳಿಯ ಮಕ್ಕಳು ಅವನ ಬಳಿಗೆ ಬಂದು ಕೇಳಿದರು, ಅಂಕಲ್, ನೀವು ಹೆದರಿಲಿಲ್ಲವಾ? ಶಂಕರಪ್ಪ ನಗುತ್ತಾ ಹೇಳಿದ, ಹೆದರಿಕೆ ಬಂದಿತ್ತು, ಆದರೆ ರೈತನಿಗೆ ಹೊಲ ಉಳಿಸೋದು ಮೊದಲ ಆದ್ಯತೆ. ಧೈರ್ಯ ಅಂದರೆ ಹೆದರಿಕೆ ಬರೋದಿಲ್ಲ ಅಂತಲ್ಲ, ಹೆದರಿಕೆಯ ನಡುವೆಯೂ ಕೆಲಸ ಮಾಡೋದು.